ಗೊಬ್ಬರ ಅಂದರೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ವಸ್ತುಗಳನ್ನು ನಾವು ಗೊಬ್ಬರ ಅಂತ ಕರಿತೀವಿ. ನಾವು ಸಾಮಾನ್ಯವಾಗಿ ಎರಡು ರೀತಿಯ ಗೊಬ್ಬರಗಳನ್ನು ಸಾಮಾನ್ಯವಾಗಿ ಬಳಸ್ತೇವೆ, ರಸಗೊಬ್ಬರ ಮತ್ತೆ ಸಾವಯವ ಗೊಬ್ಬರ. ಸಾವಯವ ಗೊಬ್ಬರ ಅಂದರೆ ಪ್ರಕೃತಿಯಲ್ಲಿರುವ ವಸ್ತುಗಳು ಕೊಳೆತು ಮತ್ತು ಸಾವಯವ ವಸ್ತುಗಳಿಂದ ಉಂಟಾಗುವ ಗೊಬ್ಬರವನ್ನು ನಾವು ಸಾವಯವ ಗೊಬ್ಬರ ಅಂತ ಕರಿತೀವಿ. ರಸಗೊಬ್ಬರ ಅಂದರೆ ಕಾರ್ಖಾನೆಗಳಲ್ಲಿ ರಾಸಾಯನಿಕವನ್ನು ಬಳಸಿ ತಯಾರಿಸುವ ಗೊಬ್ಬರವೇ ರಾಸಾಯನಿಕ ಗೊಬ್ಬರವಾಗಿದೆ. ಇದನ್ನ ಇಂಗ್ಲಿಷಲ್ಲಿ ಕೆಮಿಕಲ್ ಫರ್ಟಿಲೈಸರ್ ಅಂತ ಕರೀತಾರೆ. ಸಾವಯವ ಗೊಬ್ಬರವನ್ನು ಇಂಗ್ಲಿಷಲ್ಲಿ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂತ ಕರೀತಾರೆ. ಇದಕ್ಕೆ ಉದಾಹರಣೆ ಕೊಡೋದಾದ್ರೆ ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ, ಮತ್ತೆ ಎರೆಹುಳು ಗೊಬ್ಬರ ಹಾಗೂ ಇತ್ಯಾದಿ. ನೀವು ಇದನ್ನೆಲ್ಲ ನೋಡಿರ್ತೀರ ಈ ಗೊಬ್ಬರಗಳನ್ನ. ಈಗ ರಾಸಾಯನಿಕ ಗೊಬ್ಬರಕ್ಕೆ ಉದಾಹರಣೆ ಅಂತ ನೋಡಕ್ ಹೋದ್ರೆ NPK, ಯೂರಿಯಾ, ಸುಫಲ ಹೀಗೆ ಮುಂತಾದ ಗೊಬ್ಬರಗಳನ್ನ ನಾವು ಕಾರ್ಖಾನೆಗಳಲ್ಲಿ ಬಳಸಿ ಉಪಯೋಗಿಸುತ್ತೇವೆ. ಸಾವಯವ ಗೊಬ್ಬರ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ. ಈಗ ರಾಸಾಯನಿಕ ಗೊಬ್ಬರನ ನಾವು ಹೆಚ್ಚಾಗಿ ಬಳಸೋದ್ರಿಂದ ಮಣ್ಣಿನ ಫಲವತ್ತತೆ ಅತ್ಯಂತ ಕಡಿಮೆಯಾಗುತ್ತದೆ.